Hi everyone, welcome to Learn You Can YouTube channel. In this video, we are going to discussing about Coulomb's law. So Coulomb studied the interaction force between the point charges using torsion balance instrument. So he found that no contact is required for one charge to exert a force on the another. ಫಸ್ಟ್ ಪಾಯಿಂಟ್ ಏನು ಅಬ್ಸರ್ವ್ ಮಾಡ್ತಾನೆ ಅಂತಂದರೆ ಅವೆರಡರ ಮಧ್ಯೆ ಫೋರ್ಸ್ ಎಕ್ಸರ್ಟ್ ಆಗಲಿಕ್ಕೆ ಯಾವುದೇ ಕಾಂಟ್ಯಾಕ್ಟ್ನ ಅವಶ್ಯಕತೆ ಇರಲಿಲ್ಲ. ಜಸ್ಟ್ ಹತ್ರಕ್ಕೆ ತಂದರೆ ಸಾಕಾಗಿತ್ತು. ಸೊ ಕಾಂಟ್ಯಾಕ್ಟ್ನ ಅವಶ್ಯಕತೆ ಇಲ್ಲ ಆದ್ರೂ ಫೋರ್ಸ್ ಎಕ್ಸರ್ಟ್ ಆಗ್ತಿದ್ದಾವೆ ಅಂದರೆ ದ ಕಾನ್ಸೆಪ್ಟ್ ಈಸ್ ನೋನ್ ಆ್ಯಸ್ ಆ್ಯಕ್ಷನ್ ಅಟ್ ಎ ಡಿಸ್ಟೆನ್ಸ್. ಈ ಕಾನ್ಸೆಪ್ಟ್ನ ಏನಂತ ಕರಿತೀವಿ, ಆ್ಯಕ್ಷನ್ ಅಟ್ ಎ ಡಿಸ್ಟೆನ್ಸ್. ಎಕ್ಸಾಂಪಲ್ ಹೇಳಿದ್ರೆ ಎರಡು ಮ್ಯಾಗ್ನೆಟ್ನ ತೊಗೊಂಡು ಸೇಮ್ ಪೋಲ್ ಇರೋ ಮ್ಯಾಗ್ನೆಟ್ಸ್ನ ನೀವೇನು ಮಾಡಿದ್ರೆ ಒಂದ್ರ ಕಡೆ ಒಂದು ಪುಷ್ ಮಾಡ್ತಾ ಹೋದರೆ ಹಿಂದಿನ ಮ್ಯಾಗ್ನೆಟ್ನ ಪುಷ್ ಮಾಡ್ದಂಗೆ ಮುಂದಿನ ಮ್ಯಾಗ್ನೆಟ್ ಏನಾಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಸೊ ಅವೆರಡರ ಮಧ್ಯೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರಲ್ಲ, ಆದ್ರೂ ಒಂದ್ರ ಮೇಲೆ ಒಂದು ಫೋರ್ಸ್ನ ಎಕ್ಸರ್ಟ್ ಮಾಡ್ತಿದ್ದಾರೆ. ಸೊ ಈ ಕಾನ್ಸೆಪ್ಟ್ನ ಆ್ಯಕ್ಷನ್ ಅಟ್ ಎ ಡಿಸ್ಟೆನ್ಸ್ ಅಂತ ಕರೀತಾರೆ. ಆ್ಯಂಡ್ ದೆನ್ ದಿ ಟ್ರೈ ಟು ಎಕ್ಸ್ಪ್ಲೈನ್ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮೆಕ್ಯಾನಿಸಮ್ ಬಿಹೈಂಡ್ ದ ಆ್ಯಕ್ಷನ್ ಅಟ್ ಎ ಡಿಸ್ಟೆನ್ಸ್. ಸೊ ಇದೊಂದರಲ್ಲೇ ಬರಲ್ಲ ಆ್ಯಕ್ಷನ್ ಅಟ್ ಎ ಡಿಸ್ಟೆನ್ಸ್, ಗ್ರಾವಿಟೇಷನಲ್ ಫೋರ್ಸಲ್ಲೂ ಬರುತ್ತೆ ಆ್ಯಕ್ಷನ್ ಅಟ್ ಎ ಡಿಸ್ಟೆನ್ಸ್. ನ್ಯೂಟನ್ ಆಲ್ಸೋ ಟ್ರೈ ಟು ಎಕ್ಸ್ಪ್ಲೈನ್ ದ ಆ್ಯಕ್ಷನ್ ಅಟ್ ಎ ಡಿಸ್ಟೆನ್ಸ್ ಕಾನ್ಸೆಪ್ಟ್, ಬಟ್ ದೇ ಫೇಲ್ ಆರ್ ದೇ ಡೋಂಟ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಆ್ಯಕ್ಷನ್ ಅಟ್ ಎ ಡಿಸ್ಟೆನ್ಸ್. ಈ ಆ್ಯಕ್ಷನ್ ಅಟ್ ಎ ಡಿಸ್ಟೆನ್ಸ್ ಹೇಗಾಗ್ತಿದೆ, ಆ ಎರಡು ಚಾರ್ಜ್ಡ್ ಆಬ್ಜೆಕ್ಟ್ ಮಧ್ಯೆ ಏನು ಮೆಕ್ಯಾನಿಸಮ್ ನಡೀತಿದೆ ಅನ್ನೋದನ್ನ ನ್ಯೂಟನ್ ಆಗಲಿ ಕೂಲಂಬ್ ಆಗಲಿ ಎಕ್ಸ್ಪ್ಲೇನ್ ಮಾಡಲ್ಲ. ಆ್ಯಂಡ್ ದೇ ಸೆಡ್ ದಟ್ ದ ಫೋರ್ಸ್ ಈಸ್ ಇನ್ಸ್ಟಂಟೇನಿಯಸ್. ನೆಕ್ಸ್ಟ್ ನೋಡಿದರೆ ಅಥವಾ ಎಲೆಕ್ಟ್ರಿಕ್ ಫೋರ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಚಾರ್ಜ್ ಆನ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಮೇಲಿರೋ ಚಾರ್ಜ್ ಇನ್ಕ್ರೀಸ್ ಆದರೆ ಎಲೆಕ್ಟ್ರಿಕ್ ಫೋರ್ಸ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದೆನ್ ಎಲೆಕ್ಟ್ರಿಕ್ ಫೋರ್ಸ್ ಡಿಕ್ರೀಸಸ್ ಆ್ಯಸ್ ದೆ ಮೂವ್ ಅಪಾರ್ಟ್. ಚಾರ್ಜ್ಡ್ ಆಬ್ಜೆಕ್ಟ್ಸ್ ದೂರ ಹೋದಂಗೆ ಎಲೆಕ್ಟ್ರಿಕ್ ಫೋರ್ಸ್ ಡಿಕ್ರೀಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಫೈನಲಿ ಆನ್ಸ್ ದಟ್ ಎಲೆಕ್ಟ್ರಿಕ್ ಫೋರ್ಸ್ ಒಬೇ ಇನ್ವರ್ಸ್ ಸ್ಕ್ವೇರ್ ಲಾ ಮಾಡುತ್ತೆ. ಹೌ ವಿ ಫೌಂಡ್ ದಟ್ if two charges are separated by a distance r, then the force is F. If we double the distance ಏನು ಮಾಡೋಣ, ಈಗ ಸೇಮ್ ಟೂ ಚಾರ್ಜಸ್ಸಿಗೆ ಡಿಸ್ಟೆನ್ಸ್ನ ಡಬಲ್ ಮಾಡಿದಾಗ ಫೋರ್ಸು 1/4 ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ 1/4 ಡಿಕ್ರೀಸ್ ಆಗ್ತಿದೆ ಅಂತಂದರೆ ಇಟ್ ಶುಡ್ ಬಿ ಇನ್ವರ್ಸ್ ಸ್ಕ್ವೇರ್ ಲಾ. ಅದೇ ಥರ ಇಫ್ ವಿ ಡಿಕ್ರೀಸ್ ದ ಡಿಸ್ಟೆನ್ಸ್ ಟು ಹಾಫ್ ಆಫ್ ದಿ ಒರಿಜಿನಲ್ ಡಿಸ್ಟೆನ್ಸ್, ದೆನ್ ಫೋರ್ಸ್ ಇನ್ಕ್ರೀಸಸ್ ಟು 4 times. ಫೋರ್ಸ್ ಏನಾಗುತ್ತೆ, 4 times ಇನ್ಕ್ರೀಸ್ ಆಗುತ್ತೆ. ದೆನ್ he also found that the force is directly proportional to the product of the two charges. ಫೋರ್ಸ್ ಅನ್ನೋದು ಎರಡು ಚಾರ್ಜ್ನ ಪ್ರಾಡಕ್ಟಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ತಾನೆ. ಸೊ ದೀಸ್ ಆರ್ ದ ಅಬ್ಸರ್ವೇಷನ್, ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಫೌಂಡ್ ಬೈ Coulomb, right? So now we move on to the statement of the Coulomb's law. So the statement of Coulomb's law state that the magnitude of electrostatic force is directly proportional to the product of magnitude of charges and inversely proportional to the square of the distance between the charges. ಎರಡು ಚಾರ್ಜಸ್ ತೊಗೊಂಡಿದ್ವಿ, Q1 Q2, ದೇ ಆರ್ ಸೆಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆರ್. ದೆನ್ ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದೆಮ್ ಎಷ್ಟಿರುತ್ತಪ್ಪ ಅಂತಂದರೆ F ಪ್ರಪೋರ್ಷನಲ್ ಟು Q1 Q2 ಡಿವೈಡೆಡ್ ಬೈ R², ರೈಟ್? ದೆನ್ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದರೆ F ಈಕ್ವಲ್ಸ್ ಟು K Q1 Q2 ಬೈ R². K is called Coulomb constant or electrostatic constant, and its value is experimentally found to be 1/4πε0. ಯಾವಾಗಪ್ಪ ಅಂತಂದರೆ when the charges are placed in air or vacuum. So where ε0 is the permittivity of free space and its value is ε0 is equal to 8.854 into 10 to the power minus 12 Coulomb square per Newton meter square, right? It's the value of ε0. This is the expression for magnitude of force between the two charges when they are placed in air or vacuum, right? So
force is a vector quantity ಆಗಿರೋದ್ರಿಂದ we have to represent the Coulomb's law or this equation in vector form. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಇಷ್ಟಿರುತ್ತೆ. ವೆಕ್ಟರ್ ಅಂದಮೇಲೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರಬೇಕು ಆ್ಯಂಡ್ ಡೈರೆಕ್ಷನ್ ಇರಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಂತಂದರೆ 1/4πε0 q1 q2/r². ದೆನ್ ವಾಟ್ ಇಸ್ ದ ಡೈರೆಕ್ಷನ್ ಅಂತಂದರೆ ಇಟ್ ಈಸ್ ಆಲ್ವೇಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್. ಫೋರ್ಸ್ನ ಡೈರೆಕ್ಷನ್ ಹೆಂಗಿರುತ್ತೆ? ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್. ಸೇ ಇವೆರಡು ಪಾಸಿಟಿವ್ ಚಾರ್ಜ್ ಅಂತಂದರೆ ಅದರಿಂದ ಫೋರ್ಸು ಈ ಕಡೆ ಇರುತ್ತೆ, ಇದರಿಂದ ಈ ಚಾರ್ಜಿಂದ ಈ ಚಾರ್ಜ್ ಮೇಲೆ ಫೋರ್ಸು ಈ ಕಡೆ ಇರುತ್ತೆ. ಸೇ ಇದನ್ನು F12 ಅಂದರೆ ಇದನ್ನು F21 ಅಂದರೆ ಫೋರ್ಸ್ ಎಕ್ಸರ್ಟೆಡ್ ಬೈ 1 on 2 ಅಂದರೆ ಈ ಥರ ಫೋರ್ಸ್ ಎಕ್ಸರ್ಟೆಡ್ ಬೈ 2 on 1, ರೈಟ್, ಇನ್ ವೆಕ್ಟರ್ ಫಾರಮ್. ಇನ್ ವೆಕ್ಟರ್ ಫಾರಮ್ ನೋಡಿದರೆ ಫಸ್ಟು ಈ ಫೋರ್ಸಿಗೆ ಬರೆಯೋಣ. F12 ಫೋರ್ಸ್ ಎಕ್ಸರ್ಟೆಡ್ ಬೈ first charge on second is equal to 1/4πε0 q1 q2 divided by, we have to take the r in the direction q1 to q2. q1 ಇಂದ q2 ಕಡೆಗೆ r ಡೈರೆಕ್ಷನ್ ತಗೋಬೇಕು. ಅದನ್ನು ಏನಂತ ಕರೆಯೋಣ? r1 ಅಂತ ಕರೆಯೋಣ. ದೆನ್ r1 ಸ್ಕ್ವೇರ್ ಇಂಟು r1 ಕ್ಯಾಪ್ ಯೂನಿಟ್ ವೆಕ್ಟರ್. r1 ಕ್ಯಾಪ್ ಏನು ಹೇಳುತ್ತೆ? q1 to q2 ಮೆಷರ್ ಮಾಡಿ. Then we know the relation from vectors. So unit vector is equal to vector by magnitude of the vector. So vector is equal to magnitude of vector into unit vector, the relation. So ಇಲ್ಲಿ ಯೂನಿಟ್ ವೆಕ್ಟರ್ ಇದೆ ಅಂತಂದರೆ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ 1/4πε0 q1 q2/r1 ಸ್ಕ್ವೇರ್ ಇಂಟು r1 vector by r1, right? r1 vector by r1. So finally 1/4πε0 q1 q2 divided by r1 cube into r1 vector. ಇದು ಯಾವುದಕ್ಕೆ? F12, ರೈಟ್. ಸೊ F21 ಮತ್ತು F12 ಆಪೋಸಿಟ್ ಡೈರೆಕ್ಷನ್ ಇದ್ದಾವೆ ಆ್ಯಂಡ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಇದ್ದಾವೆ ಅಂತಂದರೆ F21 ಈಸ್ ಈಕ್ವಲ್ ಟು ಮೈನಸ್ F12. ಸೊ F21 ಈಸ್ ಈಕ್ವಲ್ ಟು ಮೈನಸ್ F12 ಅಂತಂದರೆ 1/4πε0 q1 q2/r1 ಕ್ಯೂಬ್ ಇಂಟು r1 ವೆಕ್ಟರ್. ಸೊ ಏನು ಹೇಳ್ಬೋದು ಇಲ್ಲಿ? ಎರಡು ಫೋರ್ಸು ಈಕ್ವಲ್ ಇದ್ದಾವೆ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್ ಅಂತಂದರೆ ಇದು ನ್ಯೂಟನ್ಸ್ ಥರ್ಡ್ ಲಾನ ಒಬೆ ಮಾಡುತ್ತೆ. ಕೂಲಂಬ್ಸ್ ಲಾ ಒಬೆ ನ್ಯೂಟನ್ಸ್ ಥರ್ಡ್ ಲಾ, ಆ್ಯಂಡ್ ದೀಸ್ ಟು ಆರ್ ವೆಕ್ಟರ್ ಫಾರ್ಮ್ ಆಫ್ ದಿ ಫೋರ್ಸಸ್ ಎಕ್ಸರ್ಟಿಂಗ್ ಆನ್ ಟು ಚಾರ್ಜಸ್, ರೈಟ್. We know that when two charges are separated by a distance r in air or vacuum, the force between those two charges is F is equal to 1/4πε0 q1 q2/r², right? This is the force between charges in air or vacuum. Then the same two charges are placed in medium with same distance of separation. Then what is the force antandre? F dash is equal to 1/4πε q1 q2/r², q1 q2/r², where epsilon is called permittivity of medium, and epsilon is equal to epsilon naught into epsilon r. So epsilon permittivity of the medium, epsilon naught absolute permittivity of free space. Then epsilon r andre relative permittivity. Epsilon r andre ಏನು? relative permittivity or r dielectric constant. Then substitute the value of epsilon in the equation. So F dash is equal to 1/4πε0 epsilon r q1 q2/r², q1 q2/r². ಇಲ್ಲಿ ನೋಡಿದರೆ
1/4πε0 q1 q2 by r square ಅಂತಂದರೆ ಎಫ್. ದೆನ್ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಇದಿಷ್ಟು ಏನು ಬರಿಬೋದು, ಎಫ್ ಅಂತ ಬರಿಬೋದು. ಇಲ್ಲಿ ಡಿವೈಡೆಡ್ ಬೈ ಎಪ್ಸಿಲಾನ್ ಆರ್ ಹಂಗೆ ಇರುತ್ತೆ, ರೈಟ್. ಸೊ ಎಫ್ ಬೈ ಎಪ್ಸಿಲಾನ್ ಆರ್. ದೆನ್ ವಾಟ್ ಈಸ್ ಎಪ್ಸಿಲಾನ್ ಆರ್? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದರೆ ಎಷ್ಟಪ್ಪ ಅಂತಂದರೆ ಎಫ್ ಬೈ ಎಫ್ ಡ್ಯಾಶ್. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಹೆಂಗೆ ಬರಿತೀವಿ? ಎಫ್ ಬೈ ಎಫ್ ಡ್ಯಾಶ್. ಸೊ ಡಿಫೈನ್ ಮಾಡಬೇಕು. ವಾಟ್ ಈಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಥವಾ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಮ್ ಏನಪ್ಪ ಅಂತಂದರೆ ರೇಷಿಯೋ ಆಫ್ ಫೋರ್ಸ್ ಎಕ್ಸರ್ಟೆಡ್ between 2 point charges separated by some distance in air or vacuum to the force exerted by same two charges separated by same distance in a medium. It is known as relative permittivity or dielectric constant. Important equation, right? ತುಂಬ ಇಂಪಾರ್ಟೆಂಟ್ ಇಕ್ವೇಷನ್ ಇದು. ದೆನ್ ಏನಾಗ್ತಿದೆ ಅಂತಂದರೆ ಒಂದು ಮೀಡಿಯಮಲ್ಲಿ ಪ್ಲೇಸ್ ಮಾಡಿದರೆ, ಚಾರ್ಜಸ್ನ ಮೀಡಿಯಮಲ್ಲಿ ಪ್ಲೇಸ್ ಮಾಡಿದರೆ ಎಪ್ಸಿಲಾನ್ ಆರ್ ಟೈಮ್ಸ್ ಅಥವಾ ರಿಲೇಟಿವ್ ಪರ್ಮಿಟಿವಿಟಿ ಟೈಮ್ಸು ಫೋರ್ಸ್ ಏನಾಗ್ತಿದೆ? ಡಿಕ್ರೀಸ್ ಆಗ್ತಿದೆ, ರೈಟ್. ಎಫ್ ಡ್ಯಾಶ್ ಎಫ್ ಬೈ ಎಪ್ಸಿಲಾನ್ ಆರ್ ಇದೆ ಅಂದರೆ ಎಫ್ ಡ್ಯಾಶ್ ಏನಾಗ್ತಿದೆಯಪ್ಪ? ಡಿಕ್ರೀಸ್ ಆಗ್ತಿದೆ. ವ್ಯಾಲ್ಯೂ ಆಫ್ ಫೋರ್ಸ್ ಇನ್ ದ ಮೀಡಿಯಮ್, ವ್ಯಾಲ್ಯೂ ಆಫ್ ಫೋರ್ಸ್ ಎರಡು ಚಾರ್ಜಸ್ ಮಧ್ಯೆ ಇರೋ ರಿಸಲ್ಟೆಂಟ್ ಫೋರ್ಸ್ ಇನ್ ದ ಮೀಡಿಯಮ್ ಡಿಕ್ರೀಸ್ ಆಗುತ್ತೆ ವೆನ್ ಕಂಪೇರ್ಡ್ ಟು ದ air or vacuum. Then what is the force exerted by the medium ಅಂತಂದರೆ so Fm should be equal to force exerted between two charges in air to the force exerted between same two charges in medium, right. Then Fm is equal to F force due to the medium is equal to ಎಫ್ ಅಂದರೆ ಆ್ಯಸ್ ಇಟ್ ಈಸ್ ಎಫ್ ಬರೀರಿ. ಎಫ್ ಡ್ಯಾಶ್ ಅಂದರೆ ಬಂದಿದೆ ಈಕ್ವೇಷನ್. ಎಫ್ ಡ್ಯಾಶ್ ಅಂದರೆ ಏನು? ಎಫ್ ಡ್ಯಾಶ್ ಅಂದರೆ ಎಫ್ ಬೈ ಎಪ್ಸಿಲಾನ್ ಆರ್. ಸೊ ಎಫ್ ಎಮ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಮೀಡಿಯಮ್ ಈಸ್ ಈಕ್ವಲ್ ಟು ಎಫ್ನ ಕಾಮನ್ ತೆಗೆದ್ರೆ 1 ಮೈನಸ್ 1 ಬೈ ಎಪ್ಸಿಲಾನ್ ಆರ್. ದಿಸ್ ಈಸ್ ಆಲ್ಸೋ ಫೇಮಸ್ ಇಕ್ವೇಷನ್ ಟು ಫೈಂಡ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಮೀಡಿಯಮ್, ರೈಟ್. ಸೊ ಎರಡು ಇಂಪಾರ್ಟೆಂಟ್ ಇಕ್ವೇಷನ್, ಇದಾಗಲಿ ಫೈಂಡ್ ಔಟ್ ಮಾಡೋಕ್ಕೆ, ರೈಟ್. ಸೊ ಇದರಿಂದ ಗೊತ್ತಾಗೋದೇನಪ್ಪ ಅಂತಂದರೆ ದ ವ್ಯಾಲ್ಯೂ ಆಫ್ ಕೆ ಡಿಪೆಂಡ್ಸ್ ಆನ್ ಮೀಡಿಯಮ್. ದ ರಿಲೇಟಿವ್ ಪರ್ಮಿಟಿವಿಟಿ, ಇಟ್ಸ್ ವ್ಯಾಲ್ಯೂ ಫಾರ್ ಏರ್ ಆರ್ ವ್ಯಾಕ್ಯೂಮ್ ಈಸ್ ಎಪ್ಸಿಲಾನ್ ಆರ್ ಈಸ್ ಈಕ್ವಲ್ ಟು 1. ಎಪ್ಸಿಲಾನ್ ಆರ್ ಈಸ್ ಈಕ್ವಲ್ ಟು 1 ಫಾರ್ ಏರ್ ಆರ್ ವ್ಯಾಕ್ಯೂಮ್. ಏರ್ ಅಥವಾ ವ್ಯಾಕ್ಯೂಮ್ಗೆ ಎಪ್ಸಿಲಾನ್ ಆರ್ ವ್ಯಾಲ್ಯೂ, ರಿಲೇಟಿವ್ ಪರ್ಮಿಟಿವಿಟಿ ವ್ಯಾಲ್ಯೂ 1 ಇರುತ್ತೆ. ಅದೇ ಥರ ಫಾರ್ ಮೀಡಿಯಮ್ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 1. ಮೀಡಿಯಮ್ಗಾದರೆ, ಬೇರೆ ಮೀಡಿಯಮ್ಗಾದರೆ ಅದರ್ ದ್ಯಾನ್ ಏರ್ ಆರ್ ವ್ಯಾಕ್ಯೂಮ್ ಆದರೆ ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 1 ಇರುತ್ತೆ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಇಷ್ಟೊಂದೆಲ್ಲ ವರ್ಕ್ ಮಾಡಿರೋದಕ್ಕೆ ಕೂಲಮ್ಗೆ ಏನು ಕ್ರೆಡಿಟ್ ಕೊಡ್ತಾರೆ ಅಂತಂದರೆ ಎಸ್ ಐ ಯೂನಿಟ್ ಆಫ್ ಚಾರ್ಜಿಗೆ ಕೂಲಮ್ನ ಹೆಸರನ್ನೇ ಇಡ್ತಾರೆ. ಸೊ ಎಸ್ ಐ ಯೂನಿಟ್ ಆಫ್ ಚಾರ್ಜ್ is coulomb, capital C. So now we have to define what is coulomb. So 1 coulomb ಅಂದರೆ ಎಷ್ಟು, ಆರ್ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಅಂದರೆ ಎಷ್ಟು? 1 coulomb ಚಾರ್ಜಸ್ನ 1 ಮೀಟರ್ ಸೆಪರೇಷನಲ್ಲಿ ಪ್ಲೇಸ್ ಮಾಡಿದಾಗ ದೆನ್ ದ ಫೋರ್ಸ್ ಬಿಟ್ವೀನ್ ದೋಸ್ ಟು ಚಾರ್ಜಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತಪ್ಪ ಅಂದರೆ 9 × 10⁹ ನ್ಯೂಟನ್. 2 equal charges of 1 coulomb each separated by 1 meter apart will experience a force of 9 × 10⁹ Newton. Then the charge is said to be 1 coulomb. ಆವಾಗ ಚಾರ್ಜ್ನ ಏನಂತ ಹೇಳ್ತೀವಿ? 1 coulomb ಇದೆ ಅಂತ ಹೇಳ್ತೀವಿ. ಸೊ 9 × 10⁹, ಇಟ್ಸ್ ನಾಟ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫೋರ್ಸ್. 1 coulomb ಚಾರ್ಜ್ ಮಧ್ಯ ಫೋರ್ಸ್ ಎಷ್ಟಿರುತ್ತಪ್ಪ? 1 million tons ಆಫ್ ಫೋರ್ಸ್ ಇರುತ್ತೆ. ಸೊ ದಟ್ಸ್ ವೈ ಡೋಂಟ್ ಡಿಸ್ಟರ್ಬ್ ನ್ಯೂಟ್ರಾಲಿಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ದಿಸ್ ಈಸ್ ಎ ಡೆಫಿನೇಷನ್ ಆಫ್ ಕೂಲಮ್. ಸೊ ಎಲ್ಲ ಸಿಚುವೇಷನಲ್ಲೂ ಕೂಲಮ್ಸ್ನ ಅಪ್ಲೈ ಮಾಡ್ಬೋದು ಅಂದರೆ ಅಪ್ಲೈ ಮಾಡೋಕ್ಕೆ ಆಗಲ್ಲ, ಕೆಲವೊಂದು ಲಿಮಿಟೇಷನ್ಸ್ ಇದ್ದಾವೆ. ಫಸ್ಟ್ ಒನ್, ಚಾರ್ಜಸ್ ಮಸ್ಟ್ ಬಿ ಸ್ಟ್ಯಾಟಿಕ್. ಅಂದರೆ
Coulomb's law is applicable only for static charges. ಚಾರ್ಜಸ್ಸು ರೆಸ್ಟಲ್ಲಿರಬೇಕು, ಆವಾಗ ಮಾತ್ರ ಕೂಲಮ್ಸ್ ಲಾನ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಒನ್, ಕೂಲಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ಪಾಯಿಂಟ್ ಚಾರ್ಜಸ್ ಓನ್ಲಿ. ಸೊ ಇಲ್ಲಿ ನೆನ್ಪಿಟ್ಕೋಬೇಕು, ಪಾಯಿಂಟ್ ಚಾರ್ಜ್ ಅಂತ ಹೇಳಿದೆ, ಸೈಜ್ ಆಫ್ ದಿ ಚಾರ್ಜ್ ಇಸ್ ಮಸ್ಟ್ ಬಿ ವೆರಿ ಸ್ಮಾಲ್ ವೆನ್ ಕಂಪೇರ್ ಟು ದ ಡಿಸ್ಟೆನ್ಸ್ ಆಫ್ ಸೆಪರೇಷನ್. ಅವನ್ನ ಮಾತ್ರ ಪಾಯಿಂಟ್ ಚಾರ್ಜಸ್ ಅಂತ ಕರಿತೀವಿ. ಸೊ ಎಕ್ಸ್ಟೆಂಡೆಡ್ ಚಾರ್ಜಸ್ಗೆ ಕೂಲಮ್ಸ್ ಲಾನ ಅಪ್ಲೈ ಮಾಡೋದು ಡಿಫಿಕಲ್ಟ್ ಆಗುತ್ತೆ ಎಲ್ಲ ಎಕ್ಸೆಪ್ಟ್ ಸ್ಪಿಯರ್ಸ್. ಸೊ ಸ್ಪಿಯರ್ಸ್ನ ಬಿಟ್ಟು ಬೇರೆ ಯಾವ ಎಕ್ಸ್ಟೆಂಡೆಡ್ ಚಾರ್ಜಿಗೂ ಕೂಲಮ್ಸ್ ಲಾನ ಅಪ್ಲೈ ಮಾಡೋದು ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ದೀಸ್ ಆರ್ ದ limitations, only applicable for static charges and point charges only. Then next nodidre, electric force obeys superposition principle. What is superposition principle antandre? Andre simple, force F net force on the charge is equal to vector sum of individual forces F2 plus F3 plus so on plus Fn. This is superposition principle. So electric force obey superposition principle, right? So that's it for today. Thanks for watching. Please like, share and subscribe to my channel. Thanks.